ನಂಜನಗೂಡಿ ಹೋಗಿ ರೆಡಿ ಆಗಿರಲ್ಲ ಎಲ್ಲರೂ. ಇದು ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ಗಾಯ್ಸ್. ಇವತ್ತು ನಮ್ಮ ಜೊತೆ ನಮ್ಮ ಕಾಕ ಹಾಗೂ ನಮ್ಮ ತಮ್ಮಂದಿರು ಬರ್ತಾ ಇದ್ದಾರೆ. ಮತ್ತೆ ತಡ ಯಾಕೆ ಗಾಯ್ಸ್, ಲೆಟ್ಸ್ ಗೋ ಗೈಸ್. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದೇವಿ. ಇದ ಟ್ರೈನ್ ಆಲ್ರೆಡಿ ಬಂದು ನಿಂತೈತಿ. ಇನ್ನು 15 ಮಿನಿಟ್ಸ್ ಐತಿ. ಹಾಯ್ 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 ಕಾಕ. ಗೈಸ್ ಈಗ ನಮ್ಮ ಸಣ್ಣ ಕಾಕ ಮತ್ತು ಸಣ್ಣ ಕಾಕೋನ ಈಗ ಜಾಯ್ನ್ ಆಗ್ಯಾರ. ಹಲೋ. ಈ ಅಂಕಲ್ ಜಾಯ್ನ್ ಆಗ್ಯಾರ. ಈಗ ಅಂಕಲ್ ಜೊತೆ ಆಂಟಿನೂ ಜಾಯ್ನ್ ಆಗ್ಯಾರ. ಮೈಸೂರು ಟ್ರಿಪ್ ಬ್ಲಾಗ್. ಗೈಸ್ ಈಗ ನಾವು ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಒಳಗಿದ್ದೀವಿ. ಈಗ ಹೋಗೋನು ಎಲ್ಲೇ ನಂಜನಗೂಡು. ಮೈಸೂರಿಗೆ ಹೋಗೋನು. ಎಸ್ ಗೈಸ್, ವಿಶ್ ಹಿಮ್ ಹ್ಯಾಪಿ ಬರ್ಡೇ. ಕಮೆಂಟ್ ಹಾಕ್ರಿ ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ವೇಟ್ ಟ್ರೈನ್ ಒಳಗೆ ಖಾಲಿ ಕೂತ್ ಟೈಮ್ ಪಾಸ್ ಮಾಡಕ್ಕೆ ಒಟ್ಟಾಗೋಂಗಿಲ್ಲ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತೇವೆ ಅಂತಾಕ್ಷರಿ ಆಡಕ್ಕೆ. ಬರ್ರಿ ಅಂತಾಕ್ಷರಿ ಆಡೋನು. A few moments later. கண்மணி அன்போடு காதலன்னாகே கதறிதமே கண்மணி உன் ಪ್ರೀತಿ ಸೌಖ್ಯಮಾನ ಸೌಖ್ಯಮೇ ನಮೋ उदासी कभी देख सकता नहीं सारे आसमां तुझको दे दूंगा बाकी भूगियलू ಕೇಳಿದಾಗೆ ಕಡಲು ಕರೆದಂತೆ ನದಿಯಲು ಬೇಸಿಗೆ ಗಮನಿಸುವಂತೆ ನೀನು ಬಯಸಿದೆ ನಿನ್ನೆ ನಾನು ನಂಬಲೇಕೆ ದೂಡುವೆ ಟೈಮ್ ಅಂತೂ ಆಗಿದ್ದ. ಈಗ ನಾವು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಮನೆಯಿಂದ ಅಡ್ಗೆ ಕಟ್ಕೊಂಬಂದಿದ್ವಿ. ಆಮ್ಯಾಗ ಟ್ರೈನ್ ಒಳಗೂ ಸಿಗ್ತೈತಿ, ಖರೆ ಗೊತ್ತಿರಂಗಿಲ್ಲ ಅವ್ರು ಎಲ್ಲಿ ಮಾಡ್ತಾರೆ ಹೆಂಗೆ ಮಾಡ್ತಾರಂತ. ಆಮ್ಯಾಗ ಮನೆ ಊಟನೇ ಬೆಸ್ಟ್ ಅಂತ ಕಟ್ಕೊಂಬಂದ್ವಿ. ಈಗ ಉಂತೇವಿ.
ಬರ್ರಿ ಗೈಸ್ ಈಗ ಎಲ್ಲರದು ಊಟ ಆಯ್ತು. ಈಗ ಎಲ್ಲರೂ ತಮ್ಮ ಜಾಗದೊಳಗೆ ಆರಾಮ ಮುಕ್ಕೊಂಡಾರು. ಈಗ ನಾವು ಟೈಮ್ ಭಾಳ ಆಗೈತೆ ಅಂತ ನಾವು ಮುಕ್ಕೋತೀವಿ. ಈಗ ನಾಳೆ 5:30 6 o'clock ಮೈಸೂರು ರೀಚ್ ಆಕೇವಿ. ಅಷ್ಟೊತ್ತನ ಬಾಯ್. ಗುಡ್ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಟು ಮೈಸೂರು. ತಿರುಪತಿಯಿಂದ ಬಂದೈತಿ ತಿರುಪತಿ ಎಕ್ಸ್ಪ್ರೆಸ್. ಈಗ 25 ಕಿಲೋಮೀಟರ್ಸ್ ಐತಿ ಮೈಸೂರಿಂದ ನಂಜನಗೂಡಿಗೆ. ಆಮೇಲೆ ಈಗ ಜಸ್ಟ್ ನಂಜನಗೂಡಿಗೆ ಹೋಗೋದನ್ನ ಕಾಯತೇವಿ. ಟ್ರೈನ್ ಬಂದೈತಿ, ಟ್ರೈನ್ ಒಳಗೆ ಕೂತೇವಿ. ಈಗ ಬರ್ರಿ ಹೋಗೋಣ ನಂಜನಗೂಡಿಗೆ. ಅಲ್ಲಿ ಹೋಗಿ ಮಸ್ತ್ ದರ್ಶನ ಮಾಡೋಣ. ಬಸ್ ವೆಲ್ಕಮ್ ಟು ನಂಜನಗೂಡು. ಈಗ ಹೆಂಗೂ ನಂಜನಗೂಡಿಗಂತೂ ಬಂದೇವಿ. ಈಗ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಹೋಗಾತೇವಿ. ಈಗ ಪೈಲ ನದಿ ಒಳಗೆ ಸ್ನಾನ ಮಾಡ್ಬೇಕಂತ ನದಿ ಒಳಗೆ ಸ್ನಾನ ಮಾಡಿ ನಂಜುಂಡೇಶ್ವರ ಟೆಂಪಲಿಗೆ ಹೋಗಾತೇವಿ ಅಂದ್ರೆ ಹೋಗಾತೇವಿ ಇಲ್ಲಿಂದ. ನಂಜನಗೂಡು ರೈಲ್ವೆ ಸ್ಟೇಷನಿಂದ ನಂಜುಂಡೇಶ್ವರ ಟೆಂಪಲಿಗೆ ಜಸ್ಟ್ 1.5 ಕಿಲೋಮೀಟರ್ಸ್ ಐತಿ. ಅದಕ್ಕೆ ನಾವೀಗ ಆಟೋ ಮಾಡಿಸ್ಕೊಂಡು ಹೋಗ್ತೇವಿ. ಬರ್ರಿ ಹೋಗೋನು. ಆಟೋಯಿಂದ ಬಂದ ಈಗ ಕಪಿಲಾ ನದಿ ಒಳಗೆ ಸ್ನಾನ ಮಾಡತ್ತೇವಿ. ಈಗ ಸ್ನಾನ ಮಾಡಿದಾದ್ಮ್ಯಾಗ ದರ್ಶನಕ್ಕೆ ಹೋಕ್ಕೇವಿ. ಬರ್ರಿ ಸ್ನಾನ ಮಾಡಿ ದರ್ಶನ ತಗೊಳ್ಳೋಣ ಅಂತ. ಈಗ ಆ್ಯಕ್ಚುಲಿ ನಮ್ದು ಮೈಂಡ್ ಡೈವರ್ಟ್ ಆಗಿ ನಂಜುಂಡೇಶ್ವರ ಟೆಂಪಲ್ ಬದಲಿ ಅಲ್ಲೇ ಕಪಿಲಾ ನದಿ ದಂಡಿಯಲ್ಲಿರುವ ಸ್ವಾಮಿ ಅಯ್ಯಪ್ಪ ಟೆಂಪಲ್ಗೆ ಹೋಗ್ತೇವಿ. ಆ್ಯಕ್ಚುಲಿ ಫಸ್ಟ್ ಶ್ರೀಕಂಠೇಶ್ವರ ದರ್ಶನ ಮಾಡೋದಿತ್ತು. ಈಗ ಸ್ವಾಮಿ ಅಯ್ಯಪ್ಪ ಟೆಂಪಲ್ಗೆ ಹೊಂಟೇವಿ. ಫಸ್ಟ್ ಸ್ವಾಮಿ ಅಯ್ಯಪ್ಪ ಟೆಂಪಲ್ ದರ್ಶನ ಮಾಡಿ ನಂಜುಂಡೇಶ್ವರ ಟೆಂಪಲ್ಗೆ ಹೋಗೋನು. ಬರ್ರಿ. ಅಯ್ಯಪ್ಪ ಸ್ವಾಮಿಯವ್ರ ದರ್ಶನ ತೊಗೊಳಕ್ಕೆ ನಾವೀಗ ಹಣ್ಣು ಕಾಯಿ ಮಾಡಿಸ್ಕೊಂಡು ಸೀದಾ ದರ್ಶನಕ್ಕೆ ಹೋಗತ್ತೇವಿ. ದರ್ಶನಕ್ಕೆ ಹೋಗೋನು. ಬರ್ರಿ. ಸೊ ಗೈಸ್ ಇಲ್ಲಿ ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್. ಸೇಮ್ ಟು ಸೇಮ್ ಶಬರಿಮಲೆನಾಗ ಹೆಂಗೆ ಎಂಟ್ರೆನ್ಸ್ ಐತಲ್ಲ ಸೇಮ್ ಹಂಗ ಐತಿ. ಆಜು ಬಾಜು ದೇವಸ್ಥಾನನು ಸೇಮ್ ಹಂಗ ಕಟ್ಟಿದಾರ. ಎಸ್ ಈಗ ನೀವು ನೋಡತ್ತೀರಿ 18 ಮೆಟ್ಟಿಲ್ಲ ಅಲ್ಲ 18 ಪಡಿಗಳು. ಒಂದೊಂದು ಪಡಿಗೆ ಒಂದೊಂದು ವಿಶೇಷತೆ ಅಂತ ಹೇಳ್ತಾರೆ. ಒಂದೊಂದು ಕತೆ ಐತಿ. ಈ ಪಡಿಗಳು ಹತ್ತಾಕ ಬರೀ ಸ್ವಾಮಿಗಳು ಅಂದರೆ ಮಾಲೆ ಹಾಕ್ಕೊಂಡಿರ್ತಾರಲ್ಲ ಅವ್ರಿಗೆ ಅಷ್ಟ ಹತ್ತಾಕ ಅಲೌಡ್ ಐತಂತ. ದರ್ಶನ ಮಾಡ್ಬೇಕಂತ ಬಂದವರಿಗೆ ಬೇರೆನೇ ದಾರಿ ಐತಿ. ಅದು ಯಾವುದಂದ್ರೆ ಅಲ್ಲೇ ರೈಟ್ ಸೈಡಿಗೆ ಹೋದ್ರೆ ಮೆಟ್ಲು ಕಾಣ್ತಾವ. ಈಗೇನು ನಿಮಗೆ ಮೆಟ್ಲ ಕಾಣತಾವಲ್ಲ ಅಲ್ಲಿಂದ ದರ್ಶನ ಅಂತ. ಯಾರು ಹಂಗೆ ದರ್ಶನ ಮಾಡಕ್ಕೆ ಬಂದಿರ್ತಾರೆ ಅವರಿಗೆ ನೀವು ಇಲ್ಲಿಂದ ಹತ್ತು ಹೋದ್ರಿ ಅಂದ್ರೆ ಸೀದಾ ನಿಮ್ಗೆ ಅಯ್ಯಪ್ಪ ಸ್ವಾಮಿಯವ್ರದ್ದು ಗುಡಿನ ಕಂಡುಬಿಡ್ತೈತಿ. ಇಲ್ಲೇನು ವಿಶೇಷತೆ ಏನಂದ್ರೆ ಹೆಣ್ಮಕ್ಳು ಕೂಡ ಇಲ್ಲಿ ದರ್ಶನ ಮಾಡ್ಬೋದು. ಶಬರಿಮಲೆಗೆ ನೀವೇನಾರು ಹೋದ್ರಿ ಅಂದ್ರೆ ಅಲ್ಲಿ ನಿಮಗೆ ದರ್ಶನ ಮಾಡೋಕ್ಕೆ ಕೊಡೋಂಗಿಲ್ಲ. ಸೊ ಅದಕ್ಕಾಗಿ ನಂಜನಗೂಡಿಗೆ ಬರ್ರಿ. ನಂಜನಗೂಡು ಒಳಗೆ ಅಯ್ಯಪ್ಪ ಸ್ವಾಮಿಯವ್ರ ದರ್ಶನ ತಗೊಳ್ರಿ. ನಮ್ಮ ಎಕ್ಸಾಕ್ಟ್ ರೈಟ್ ಸೈಡ್ ಗಣಪತಿ ವಿಗ್ರಹ ಐತಿ. ಗಣಪತಿ ವಿಗ್ರಹ ಸಂಬಂಧನೂ ಒಂದು ಸಣ್ಣದಾದ ದೇವಸ್ಥಾನ ಮಾಡ್ಯಾರ. ಹಂಗೆ ಸೇಮ್ ಅದ್ರ ಲೆಫ್ಟ್ ಸೈಡ್ ಸುಬ್ರಹ್ಮಣ್ಯಂ ವಿಗ್ರಹ ಐತಿ. ಅಲ್ಲೂ ಸಣ್ಣದಾದ ದೇವಸ್ಥಾನನೂ ಮಾಡ್ಯಾರ. ಇಲ್ಲಿ ಯಾವುದೂ ವಿಡಿಯೋಸ್ ಆಗಲಿ ಫೋಟೋ ಆಗಲಿ ತೆಗಿಯೋದು ಒಟ್ಟು ಅಲೌಡ್ ಇಲ್ಲ. ನಾನು ಪರ್ಮಿಷನ್ ಕೇಳೋಣ ನಾನು ತೆಗಿತೀನಿ. ಹೊರಗೆ ಅಷ್ಟು ಅಲೌಡ್ ಐತಿ, ಹೊರಗೆ ತೊಗೋಬೋದು.
ಗೈಸ್ ಈಗ ನೀವು ನೋಡಿದ್ರಿ ಎಷ್ಟು ಚಂದ ಐತೆ ಗುಡಿ ಅಂತ. ಆಮ್ಯಾಗ ಹೋದ ತಕ್ಷಣ ನಿಮ್ಗೆ ಗುಡಿನ ಕಾಣ್ತ. ನಮಗೂ ಮಸ್ತ್ ಅನ್ಸಿತ್ತು. ನಾವು ದರ್ಶನ ಮಾಡಿದ್ವಿ. ಆಮ್ಯಾಗ ವಿಗ್ರಹ ಫೋಟೋ ತೆಗಿಯೋಕೆ ಅಲೌಡ್ ಇಲ್ಲ, ವಿಡಿಯೋ ಅಲೌಡ್ ಇಲ್ಲ, ನಾವು ತೆಗಿಲಿಲ್ಲ. ಆಮ್ಯಾಗ ತುಪ್ಪದ ಬತ್ತಿ ಹಚ್ಚಿದ್ವಿ. ಆಮ್ಯಾಗ ಕಾಯಿ ಬಡಿಸ್ಕೊಂಡಿವಿ. ಮಸ್ತ್ ಅನ್ಸೈತೆ. ಈಗ ನಾವು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ. ಬರ್ರಿ ಹೋಗೋಣ. ಗೈಸ್ ಈಗ ಸ್ವಾಮಿ ಅಯ್ಯಪ್ಪ ಅವ್ರ ದರ್ಶನ ಮಾಡಿ ಈಗ ನಂಜುಂಡೇಶ್ವರ ದರ್ಶನ ಮಾಡಕ್ಕೆ ಹೊಂಟೀವಿ. ಬರ್ರಿ ಹೋಗೋಣ ದರ್ಶನ ಮಾಡಕ್ಕೆ. ಶ್ರೀರಾಮ ಸೀತಾದೇವಿಗೆ ಹುಡ್ಕೋಕೆ ಬರೋಬೇಕಾದ್ರೆ ಇಲ್ಲಿ ಬಂದ ಕಪಿಲಾ ನದಿ ಒಳಗೆ ಸ್ನಾನ ಮಾಡಿ ಹೋಗಿದ್ರು ಅನ್ನೋ ಘಟನೆ ಐತಿ. ಗೈಸ್ ಇದ ನೋಡ್ರಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನ. ಇದು ಒನ್ ಆಫ್ ದ ಹಳೆ ದೇವಸ್ಥಾನ ಮತ್ತು ಒನ್ ಆಫ್ ದ ಶ್ರೀಮಂತ ದೇವಸ್ಥಾನ ಅಂತ ಹೇಳ್ತಾರೆ. ನಂಜುಂಡೇಶ್ವರನಿಗೆ ಇನ್ನೊಂದು ಹೆಸರೇ ಶ್ರೀಕಂಠೇಶ್ವರ. ಮತ್ತು ನೀವು ಇಲ್ಲಿ ಏನಾರ ದರ್ಶನ ಮಾಡಿದ್ರಿ ಅಂದ್ರೆ ಕಾಶಿಗೆ ಹೋದಷ್ಟನ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತಲೂ ಹೇಳ್ತಾರೆ. ಹಂಗೆ ಈ ದೇವಸ್ಥಾನ ಇಟ್ಲ ದಕ್ಷಿಣ ಕಾಶಿನಿ ಅಂತಲೂ ಕರೆಯುತ್ತಾರೆ. ನಂಜನಗೂಡಿದ್ದ ಫಸ್ಟ್ ಹೆಸರು ಏನಂದ್ರೆ ಗರಳಾಪುರಿ ಅಂತ ಕರಿತಿದ್ರ. ಗರಳ ಅಂದ್ರ ವಿಷ. ದೇವರು ಮತ್ತು ಅಸುರರು ಅಮರತ್ವ ಪಡಿಬೇಕಂತ ಈ ಸಮುದ್ರ ಮಂಥನ ನಿರ್ಮಾಣ ಮಾಡ್ತಾರೆ. ಸಮುದ್ರ ಮಂಥನ ನಿರ್ಮಾಣ ಮಾಡೋಬೇಕಾದ್ರೆ ಒಂದು ವಿಷ ಹೊರಗೆ ಬಂದ್ಬಿಡ್ತೈತಿ ಒಮ್ಮೆ. ಆಮ್ಯಾಗ ಈ ಲೋಕವನ್ನು ಯಾರು ಕಾಪಾಡ್ತಾರೆ? ಅದಕ್ಕೆ ಶಿವ ಬಂದ ಆ ವಿಷ ಕುಡಿದು ಬಿಡ್ತಾನೆ. ಆಮ್ಯಾಗ ಈ ವಿಷ ಕುಡಿದ್ಮ್ಯಾಗನ ಅವಂಗ ನೀಲಕಂಠ ಅಂತ ಹೆಸರು ಬರ್ತೈತಿ. ಆ ವಿಷ ಕುಡಿದ ಸ್ಥಳನ ನಂಜನಗೂಡು. ನಂಜ್ ಅಂದ್ರೆ ವಿಷ, ಆಮ್ಯಾಗ ಊರ ಹೆಸರು ಗೂಡು ಅಂದ್ರೆ ನಂಜನಗೂಡು ಅಂತ ಆಗ್ಬಿಡ್ತೈತಿ. ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಗೈತೆ ಅಂದ್ರೆ 9th 10th ಸೆಂಚುರಿ ಒಳಗೆ ಈ ದೇವಸ್ಥಾನ ನಿರ್ಮಾಣ ಆಗೈತಿ. ಇದನ್ನ ಯಾರು ಮಾಡಿದವ್ರು ಅಂದ್ರೆ ಚೋಳ ಕಿಂಗ್ಸ್ ಅವ್ರು ಮಾಡಿದ್ದ. ಚೋಳ ಕಿಂಗ್ಸ್ ಮಾಡಿದ್ದಾದ್ಮ್ಯಾಗ ಹೊಯ್ಸಳ ಡೈನಾಸ್ಟಿ ಅವ್ರು ಬಂದು ಇದನ್ನ ಮತ್ತೆ ರೀಬಿಲ್ಡ್ ಮಾಡಿದ್ರ. ಆಮ್ಯಾಗ ಟಿಪ್ಪು ಸುಲ್ತಾನ್ ಅವ್ರ ಇದನ್ನ ಕಾಳಜಿಯಾಗಿ ನೋಡ್ಕೊಂಡಾರ ಅಂತ ಹೇಳ್ತಾರೆ. ಟಿಪ್ಪು ಸುಲ್ತಾನ್ ಅವ್ರ ರಾಣಿ ಇದೈತ್ಲ ಒಮ್ಮೆ ದೃಷ್ಟಿನ ಹೋಗ್ಬಿಟ್ಟು ಅಂತ. ಆ ಟೈಮ್ನಾಗ ಇಲ್ಲಿ ಬಂದು ಹರಕೆ ಹೊತ್ತಿದ್ರ. ಹರಕೆ ಹೊತ್ತಿದಾದ್ಮ್ಯಾಗ ವಾಪಸ್ ಕಂಡು ಬಂದು ಅಂತ ಇಲ್ಲಾಗಿ ಘಟನೆ ತಿಳಿಸ್ತೈತಿ. ಗೈಸ್ ಇದೇನು ನೋಡತ್ತಿರಲ್ಲ ಈಗ ಇದ ಮೇನ್ ಎಂಟ್ರೆನ್ಸ್. ಎಷ್ಟು ಚಂದ ಕಟ್ಟ್ಯಾರ ನೋಡ್ರಿ. ದ್ವಾರ ಬಾಗ್ಲ ಅಂತೂ ಅಮೇಝಿಂಗ್ ಐತಿ. ಇಲ್ಲಿಂದನ ನಾವೀಗ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ದರ್ಶನ ತಗೊಳ್ಳೋದು. ಬರ್ರಿ ಗೈಸ್ ಹೋಗೋಣ. ಇದ ಲೈನ್ ಹಿಡ್ಕೊಂಡು ಈಗ ಸೀದಾ ನಂಜುಂಡೇಶ್ವರ ಸನ್ನಿಧಿ ಹೋಗ್ಬೇಕ ದರ್ಶನ ಮಾಡಕ. ಈ ಗುಡಿ ಒಳಗೆ ಆಕ್ಚುಲಿ ಮೋರ್ ದೆನ್ 200 ಪಿಲ್ಲರ್ಸ್ ಅದಾವ. ಮತ್ತು ಈ ಗುಡಿ ಒಳಗೆ ಮೋರ್ ದೆನ್ 150 ವಿಗ್ರಹಗಳು ಅದಾವಂತ. ಆಮ್ಯಾಗ ಇಲ್ಲಿ ಒಂದೊಂದು ವಿಗ್ರಹ ಒಂದೊಂದು ಕತೆ ಅಂತ. ಎಂಥ ಮಸ್ತ್ ನೋಡ್ರಿ. ಆಮ್ಯಾಗ ನೀವು ನೋಡ್ಬೋದು ಎಷ್ಟು ಚಂದ ವಿಗ್ರಹಗಳು ಅದಾವಂತ. ಎಷ್ಟು ಹಳೆ ಕಾಲದ ವಿಗ್ರಹಗಳು ಅದಾವಂತ. ಹಾಂ, ಮತ್ತೊಂದೇನಪ್ಪ ಅಂದ್ರೆ ಸಮುದ್ರ ಮಂಥನ್ಯಾಗ ಲಕ್ಷ್ಮೀನೂ ಉದ್ಭವ ಆಕ್ಕಾಳ. ಆ ಟೈಮ್ನಾಗ ಲಕ್ಷ್ಮಿ ವಿಷ್ಣುನ ಒಲಿಸ್ಬೇಕಂತ ಇಲ್ಲೇ ನಂಜನಗೂಡ್ನಾಗನ ಆಕೆ ತಪಸ್ ಮಾಡ್ತಾಳೆ.
ತಪಸ್ ಮಾಡಿ ವಿಷ್ಣು ಒಲದ ಮಹಾದೇವನ ಮದುವೆ ಮಾಡಿಸ್ತಾನ ಅವ್ರಿಬ್ಬರನ್ನು ಅಂತ ಹೇಳೋ ಘಟನೆ ಐತಿ. ಬರ್ರಿ ಈಗ ಶ್ರೀ ನಂಜುಂಡೇಶ್ವರ ಅವ್ರ ದರ್ಶನ ಮಾಡೋಣಂತ. ಓಕೆ, ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗ್ಯಾಕೆ ಅಲೌಡ್ ಇಲ್ಲ ಒಳಗೆ. ಸೊ ನಾ ಈಗ ವಿಡಿಯೋ ಆಗಲಿ ಫೋಟೋ ಆಗಲಿ ನಾನು ತೆಗಿಯಂಗಿಲ್ಲ. ಆಮ್ಯಾಗ ಮುಂದೆ ನೋಡೋಣ ಬರ್ರಿ. ಈಗ ನಾವೆಲ್ಲರೂ ದರ್ಶನ ಮಾಡ್ಕೊಂಬಂದ್ವಿ. ದರ್ಶನ ಮಾಡಂತೂ ಮಸ್ತ್ ಅನ್ಸೈತ. ಈಗ ಬರ್ರಿ ಹೊರಗೆ ಹೋಗೋಣಂತ. ಇಲ್ಲಿ ಯಾರು ಹರಕೆ ಹೊತ್ತಾರಲ್ಲ ಅವ್ರದ್ದು ಇಚ್ಛಾನು ಪೂರ್ಣ ಆಕೈತಂತೂ ಹೇಳ್ತಾರೆ. ಎಸ್ ಗೈಸ್, ನಂಜನಗೂಡು ಹೆಂಗೆ ಅನ್ಸಿತ್ತು ನಿಮಗೆ? ನಂಜುಂಡೇಶ್ವರ ದೇವಸ್ಥಾನ ಹೆಂಗೆ ಅನ್ಸಿತ್ತ? ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೆಂಗೆ ಅನ್ಸಿತ್ತ? ಎಸ್, ಈಗ ಬ್ಲಾಗ್ ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೂ ಶ್ರೀ ನಂಜುಂಡೇಶ್ವರ ಸ್ವಾಮಿ ನಿಮಗೆ ಸುಖ ಸಂಪತ್ತಿ ಎಲ್ಲ ಕೊಡಲಿ ಮತ್ತು ನಿಮಗೆ ಆರಾಮ ಉಳಿಸ್ಲಿ ಅಂತ ನಾ ಹೇಳ್ತೇನೆ. ಶ್ರೀಕಂಠ ವಿಷಕಂಠ ಆ ಸಾಂಗ್ ಕೇಳಿರ್ಬೇಕು ನೀವು. ಕೇಳಿಲ್ಲ ಅಂದ್ರೆ ಒಂದ್ಸ ಕೇಳಿ ನೋಡ್ರಿ. ಅದು ಆ್ಯಕ್ಟಿಂಗ್ ಮತ್ತು ಮೂವಿ ಐತ್ಲ ಇದ್ರಾಗ ಮಾಡ್ಯಾರ. ಅಂದ್ರೆ ನಂಜನಗೂಡು ಒಳಗನ ಮಾಡ್ಯಾರ. ಆಮ್ಯಾಗ ಕಪಿಲಾ ನದಿ ಒಳಗೆ ಸ್ನಾನ ಮಾಡಿ ಸೀದಾ ದರ್ಶನಕ್ಕೆ ಹೋಗ್ತಾರೆ. ಎಲ್ಲಂದ್ರೆ ಶ್ರೀ ನಂಜುಂಡೇಶ್ವರ ದರ್ಶನಕ್ಕೆ ಹೋಗ್ತಾರೆ. ಎಸ್ ಗೈಸ್, ಈಗ ಬ್ಲಾಗ್ ಮುಗಿಸೋ ಟೈಮ್ ಬಂದೈತಿ. ನಿಮ್ಗೆ ಈ ಬ್ಲಾಗ್ ಏನಾರು ಇಷ್ಟ ಆತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಲಿಲ್ಲ ಅಂದ್ರೆ ಬೇರೆದವ್ರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ. ಎಸ್, ಬಾಯ್ ಫ್ರಮ್ ಶ್ರೀಕಂಠೇಶ್ವರ ನಂಜುಂಡೇಶ್ವರ ನಂಜನಗೂಡು. ಬಾಯ್ ಗೈಸ್.